ನಮಸ್ಕಾರ ಸ್ನೇಹಿತರೆ. ರಕ್ಷಿತಾ ಶೆಟ್ಟಿ ಅವರು ಬಿಗ್ ಬಾಸ್ ಮನೆಯಲ್ಲಿ ರಘು ಹಾಗೂ ಗಿಲ್ಲಿ ಜೊತೆ ಆಪ್ತವಾಗಿರೋದು ಗೊತ್ತೇ ಇದೆ. ಇವರ ಆಪ್ತತೆ ಬಗ್ಗೆ ಆಗಾಗ ಪ್ರಶ್ನೆ ಮೂಡುತ್ತದೆ. ಇವರಿಬ್ಬರ ಜೊತೆ ಬೇರೆ ಯಾರೇ ಕ್ಲೋಸ್ ಆದ್ರೂ ಇದನ್ನ ರಕ್ಷಿತಾ ಸಹಿಸುವುದಿಲ್ಲ. ಈ ವಿಷಯವನ್ನ ಸುದೀಪ್ ಪ್ರಶ್ನೆ ಮಾಡಿದ್ದಾರೆ. ಸಂಬಂಧಗಳನ್ನ ಇಟ್ಕೊಂಡು ಮನೆಯನ್ನ ನರ್ಕ ಮಾಡ್ತಾ ಇದ್ದೀರಾ ಎಂದು ರಕ್ಷಿತಾಗೆ ಪಾಠ ಮಾಡಲಾಗಿದೆ. ಇನ್ನು ಇದು ಈ ವಾರ ನಡೆಯೋದು ಕೊನೆಯ ಕಿಚ್ಚನ ಪಂಚಾಯಿತಿ. ಏಕೆಂದ್ರೆ ಮುಂದಿನ ವಾರ ಬಿಗ್ ಬಾಸ್ ಫಿನಾಲೆ ನಡೆಯಲಿದೆ. ಇದಕ್ಕಾಗಿ ಫ್ಯಾನ್ಸ್ ಕಾದಿದ್ದಾರೆ. ಈ ವಾರ ಧನುಷ್ ಅವರನ್ನ ಹೊರತುಪಡಿಸಿ ಉಳಿದವರು ಅಂದ್ರೆ ಕಾವ್ಯ, ಗಿಲ್ಲಿ, ರಕ್ಷಿತಾ, ಅಶ್ವಿನಿ ಗೌಡ, ರಘು, ರಾಶಿಕಾ, ಅಶ್ವಿನಿ, ಧ್ರುವಂತ್ ನಾಮಿನೇಟ್ ಆಗಿದ್ದಾರೆ. ಇವರ ಪೈಕಿ ಒಬ್ಬರು ಈ ವಾರವೇ ಎಲಿಮಿನೇಟ್ ಆಗುವ ಸಾಧ್ಯತೆ ಇದೆ. ಈ ಬಗ್ಗೆ ಶೀಘ್ರವೇ ನಿರ್ಧಾರ ಆಗಲಿದೆ. ಇನ್ನು ಗಿಲ್ಲಿ ವಿಚಾರವಾಗಿ ರಕ್ಷಿತಾ ನಡೆದುಕೊಳ್ಳುತ್ತಿರುವ ರೀತಿ ಬಗ್ಗೆ ಮನೆಯವರಿಗೆಲ್ಲ ಅಸಮಾಧಾನ ಹೊರಹಾಕಿದ್ದಾರೆ. ರಕ್ಷಿತಾ ವಿರುದ್ಧ ಒಂದಷ್ಟು ಆರೋಪಗಳನ್ನ ಮಾಡಿ ಕಳಪೆ ಕೂಡ ಕೊಟ್ಟಿದ್ದಾರೆ. ಬೀನ್ ಬ್ಯಾಗ್ನೆಲ್ಲ ತೆಗೆದು ರಕ್ಷಿತಾ ಎಲ್ಲೆಲ್ಲೋ ಇಡ್ತಾಳೆ. ಯಾರಾದ್ರೂ ಬಂದು ಗಿಲ್ಲಿ ಜೊತೆ ಕೂತ್ಕೊಂಡು ಮಾತಾಡ್ತಾರೆ ಅನ್ಕೊಂಡು ಹಾಗೆ ಮಾಡ್ತಾಳೆ ಅಂತ ರಾಶಿಕಾ ಆರೋಪ ಮಾಡಿದ್ದಾರೆ. ಗಿಲ್ಲಿ ಮಾತಾಡ್ತಿದ್ರೆ ನೀನು ಮಾತಾಡ್ಬೇಡ ಅಂತ ಹೇಳೋಕೆ ನೀನ್ ಯಾರು ಅಂತ ರಾಶಿಕಾ ಪ್ರಶ್ನಿಸಿದಾಗ, ಹೌದು ನನಗೆ ಪ್ರೈವಸಿ ಬೇಕಿತ್ತು ಅಂತ ರಕ್ಷಿತಾ ತಿರುಗೇಟು ಕೊಡ್ತಾರೆ. ಗಿಲ್ಲಿ ಮತ್ತು ನನ್ನ ವಿಚಾರವಾಗಿ ಯಾಕೆ ಮಧ್ಯೆ ಪ್ರವೇಶ ಮಾಡ್ತೀರಾ ಅಂತ ರಾಶಿಕಾಗೆ ರಕ್ಷಿತಾ ಪ್ರಶ್ನೆ ಮಾಡ್ತಾರೆ. ಇನ್ನು ಈ ವಾರದ ಕಿಚನ ಪಂಚಾಯಿತಿಯಲ್ಲಿ ಈ ವಿಷಯವನ್ನ ಸುದೀಪ್ ಪ್ರಶ್ನೆ ಮಾಡಿದ್ದಾರೆ. ಸಂಬಂಧಗಳನ್ನ ಇಟ್ಕೊಂಡು ಮನೆಯನ್ನ ನರಕ ಮಾಡ್ತಾ ಇದ್ದೀರಾ ಎಂದು ರಕ್ಷಿತಾಗೆ ಪಾಠ ಮಾಡಲಾಗಿದೆ. ಇನ್ನು ಇದು ಈ ವಾರ ನಡೆಯುವುದು ಕೊನೆಯ ಕಿಚನ ಪಂಚಾಯಿತಿ. ಏಕೆಂದ್ರೆ ಮುಂದಿನ ವಾರ ಬಿಗ್ ಬಾಸ್ ಫಿನಾಲೆ ನಡೆಯಲಿದೆ. ಇದಕ್ಕಾಗಿ ಫ್ಯಾನ್ಸ್ ಕಾದಿದ್ದಾರೆ ಸ್ನೇಹಿತರೆ. ಇದರ ಬಗ್ಗೆ ನಿಮ್ಮ ಅನಿಸಿಕೆಯನ್ನ ಕಾಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿ ಇರೋ ಬೆಲ್ ಐಕಾನ್ ನ ಹಿಟ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ಧನ್ಯವಾದಗಳು.